ಅಧಿಕಾರಿಗಳೇ ಹಾಗೂ ನನ್ನ ಗುರುಗಳೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿ ಆಗಮಿಸಿರ್ತಕ್ಕಂಥ ಈ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ರೈತ ಬಾಂಧವರೇ, ಹಾಗೆ ನನ್ನ ಮಿತ್ರರು ಹಾಗೂ ಸಹಾಯ ತೋಟಗಾರಿಕಾ ಅಧಿಕಾರಿಗಳೇ, ಹಾಗೆ ಇನ್ನಿತರೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಪರಿಶಿಷ್ಟ ಜಾತಿಯವರಿಗೆ ನಮ್ಮ ಭಾರತದ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂದರೆ ಈ ಒಂದು ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಯಾವ ICAR ಆರ್ಗನೈಸೇಷನ್ ಅಂದರೆ ಸಂಶೋಧನಾ ಸಂಸ್ಥೆಗಳಿರ್ತದೆ, ಆ ಒಂದು ಸಂಶೋಧನಾ ಸಂಸ್ಥೆಗಳಿಗೆ ಒಂದು ಅನುದಾನದ ಒಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಬೀದರಲ್ಲಿ ಇವತ್ತಿನ ದಿನ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಬಂದು ಈ ಒಂದು ಕಾಲೇಜಿನ ಒಂದು ಡೀನ್ರಾದಂಥ SP ಪಾಟೀಲ್ ಸರ್ ಅವರು. ಸೊ ಅವರು VP ಸಿಂಗ್ ಸರ್ನ ಅವರು ಪ್ರಾಧ್ಯಾಪಕರನ್ನ ಕೇಳಿಕೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿದರು, ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತಂದು. ಸೊ ಅದನ್ನು ನಾನು ನಮ್ಮ ನಿರ್ದೇಶಕರಾದ ಅಡಿಗ ಸರ್ ನಿರ್ದೇಶಕರಿಗೆ ಕೇಳ್ಕೊಂಡಾಗ ಅವರು ಒಪ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪರಿಶಿಷ್ಟ ಜಾತಿಯ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಹೃದಯಪೂರ್ವಕವಾಗಿ ಒಪ್ಕೊಂಡು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ನಿಮ್ಮನ್ನೆಲ್ಲರನ್ನೂ ಸೇರಿಸಿರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಿರ್ದೇಶಕರು ಹಾಗೂ ಈ ಒಂದು ಕಾಲೇಜಿನ ಡೀನ್ಗೆ ನಾನು ಮತ್ತು ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಬಂದು ಇವತ್ತಿನ ದಿನ ನಾವು ಏನು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಪರಿಶಿಷ್ಟ ಜಾತಿಯವರಿಗೆ ಯಾವ ಒಂದು ಸವಲತ್ತುಗಳು ಸಿಗ್ತಾ ಇರೋದಿಲ್ಲ, ಆ ಒಂದು ಸವಲತ್ತನ್ನ ಒಂದು ಕಡೆಗೆ ಕೊಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಈ ಪರಿಶಿಷ್ಟ ಜಾತಿಯ ಒಂದು ಯೋಜನೆ ನಮ್ಮ ಒಂದು ಸಂಶೋಧನಾ ಸಂಸ್ಥೆ ಬಂದು ಗೇರು ಸಂಶೋಧನಾ ಸಂಸ್ಥೆ. ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ಗೇರು ಈ ಒಂದು ಬೀದರ್ನ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಒಂದು ಮೂಲ ಉದ್ದೇಶ ಏನಂದ್ರೆ ಬರೀ ನಿಮಗೆ ಪರಿಕರಗಳನ್ನ ಕೊಟ್ಟುಬಿಟ್ಟು ಮುಗಿಸ್ತಕ್ಕಂಥದ್ದಲ್ಲ. ಈ ಒಂದು ಕಾರ್ಯಕ್ರಮವಾದ ಒಂದು ಮುಖೇನ ನಿಮ್ಮ ಒಂದು ಸಂಶೋಧನಾ ಹಾಗೆ ಒಂದು ಕಾಲೇಜು, ಈ ಮೂರು ಒಂದು ಒಗ್ಗಟ್ಟಿನಿಂದ ಈಗ ನಿಮಗೆ ಪರಿಚಯ ಆಯಿತು, ಮತ್ತೆ ಅದೇ ರೀತಿ ತೋಟಗಾರಿಕೆ ಇಲಾಖೆಗಳ ಪರಿಚಯ ಆಗುತ್ತೆ. ಇವೆಲ್ಲ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮುಖ್ಯ ಉದ್ದೇಶ ಆಗಿರುತ್ತದೆ. ಸೊ ಈ ಒಂದು ಕಾರ್ಯಕ್ರಮ ಒಂದು ದಿನದ ತರಬೇತಿ ಕಾರ್ಯಕ್ರಮ ಆಗಿರುತ್ತದೆ. ಈ ತರಬೇತಿ ಕ್ರಮದಲ್ಲಿ ಯಾವ ತೋಟಗಾರಿಕಾ ಏನೋ ಔಟ್ಪುಟ್ಸ್ ಏನಿದೆ ಅಥವಾ ಹೊಸ ಟೆಕ್ನಾಲಜಿಗಳು ಏನೇನು ಬಂದಿದ್ದಾವೆ, ಯಾವ್ಯಾವ ತಳಿಗಳು ಬಂದಿದೆ, ಯಾವ್ಯಾವ ರೋಗಗಳು ಹೊಸದಾಗಿ ಬಂದಿದ್ದಾವೆ, ಅದಕ್ಕೆ ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಹೀಗೆ ಇನ್ನಿತರ ಹಲವಾರು ತೋಟಗಾರಿಕಾ ಬೆಳೆಗಳ ಬಗ್ಗೆ ಇವತ್ತಿನ ದಿನ ನಿಮಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಹಾಗೂ ಫಾರ್ಮ್ ಇನ್ಪುಟ್ಸ್ ಅಂದರೆ ಕೆಲವೊಂದು ಸಲಕರಣೆಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು ನಿಮಗೆ 10 ಥರದ ಒಂದು ತೋಟಗಾರಿಕಾ ಬೆಳೆಗಳ ಒಂದು ಗಿಡಗಳನ್ನ ಆಯ್ದ 100 ಫಲಾನುಭವಿಗಳಿಗೆ ಇವತ್ತಿನ ದಿನ ಹಂಚಿಕೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಅಗ್ರಿಕಲ್ಚರ್ ಟೂಲ್ಸ್ ಅವು ಸಹ 10 ಐಟಮ್ ಇದ್ದಾವೆ, ಅಲ್ಲಿ ಕಾಣ್ತಿದೆ, ನೋಡ್ಬೋದು ನೀವು. ಅದ್ರ ಜೊತೆಗೆ ತರಕಾರಿ ಬೀಜಗಳ ಕಿಟ್ಟು ಸಹ ಈ ಒಂದು ಕಾರ್ಯಕ್ರಮದಲ್ಲಿ 100 ಆಯ್ದ ಫಲಾನುಭವಿಗಳಿಗೆ ಇವತ್ತಿನ ದಿನ ಕೊಡ್ತಾ ಇದ್ದೇವೆ. ಇದಿಷ್ಟು ಸಂಕ್ಷಿಪ್ತವಾದ ಒಂದು ಮಾಹಿತಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಇದೇ ರೀತಿ ಮುಂದಿನ ಒಂದು ಕಾರ್ಯಕ್ರಮಗಳು ಬರ್ತವೆ. ತೋಟಗಾರಿಕಾ ಮಹಾವಿದ್ಯಾಲಯ ಯಾವತ್ತಿಗೂ ಇರುತ್ತೆ ನಿಮ್ಮೊಟ್ಟಿಗೆ. ಹಾಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿರ್ತಾರೆ. ಸೊ ಅವರ ಒಂದು ನಿರಂತರ ಸಂಪರ್ಕದ ಒಂದಿಗೆ ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಒಂದು ಆದಾಯ ಆಗಿರ್ಬೋದು ಅಥವಾ ತಮ್ಮ ಒಂದು ಗುಣಮಟ್ಟ ಏನಿರ್ತದೆ ಅದನ್ನು ತಾವುಗಳು ಉಪಯೋಗಪಡಿಸ್ಕೊಂಡು ಮುಂದೆ ಬರಬೇಕು ಅಂತ ಕೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು. ಈ ಪ್ರಾಜೆಕ್ಟ್ನ